ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS ಪ್ರಿಲಿಮ್ಸ್ 2024ರ ಪ್ರಿಪರೇಷನಿನ ಎಕನಾಮಿ, ಇಂಡಿಯನ್ ಎಕಾನಮಿಯ ಪಾರ್ಟ್ 1 MCQ ಸೀರೀಸ್ ಅನ್ನ ಸಾಲ್ವ್ ಮಾಡಬೇಕು ಅಂತ. ಸೊ ಇದು ಭಾರತೀಯ ಆರ್ಥಿಕ ವ್ಯವಸ್ಥೆ, ಸೊ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರೋದು. ಇದರಲ್ಲಿ 3 ತರದ ಕ್ವೆಶನ್ಸ್, ಒಂದು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್, ಇನ್ನೊಂದು GNP ರಿಲೇಟೆಡ್ ಕ್ವೆಶನ್ಸ್, ಹಾಗೂ ಇನ್ನೊಂದು ಬಜೆಟ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಸೊ ಇಲ್ಲಿ ನೋಡ್ಬೋದು ನೀವು, ಕೋಡ್ 388, ಕ್ವೆಶನ್ ನಂಬರ್ 12 ಏನಪ್ಪಾ ಅಂದ್ರೆ, ಕೆಲಸ ಮಾಡಲು ಸಮರ್ಥವಾಗಿರುವ ಮತ್ತು ಬಯಸುವ ಎಲ್ಲರಿಗೂ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಾಗ ಉತ್ಪಾದಕ ಸಾಮರ್ಥ್ಯದ ಅಸಮರ್ಪಕತೆಯೊಂದಿಗೆ, ಅಂದ್ರೆ unemployment which is associated with the inadequacy of productive capacity ಏನು to create jobs, ಒಂದು ಪ್ರೊಡಕ್ಟಿವ್ ಕೆಪಾಸಿಟಿಯ ಇನ್ಅಡಿಕ್ವೆಸಿಯನ್ನ ಏನಂತ ಕರೀತಾರೆ, ಯಾವ ತರದ ಅನ್ಎಂಪ್ಲಾಯ್ಮೆಂಟ್, ಸಂಬಂಧವುಳ್ಳ ನಿರುದ್ಯೋಗವನ್ನು ಏನೆಂದು ಕರೆಯುತ್ತಾರೆ? ಘರ್ಷಣಾತ್ಮಕ ಅಂದ್ರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಆವರ್ತಕ ಅಥವಾ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಚಕ್ರೀಯ ಅಥವಾ ಆವರ್ತಕ, ಮತ್ತು ರಚನಾತ್ಮಕ ಅಂದ್ರೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಹಾಗೂ ಮುಕ್ತ ದಟ್ ಈಸ್ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಆಪ್ಷನ್ಸ್ ಇರೋದು. ಸೊ ಈ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡಕ್ಕೆ ನಮ್ಗೆ ನಾಲೆಡ್ಜ್ ಬೇಕು ಅಬೌಟ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಈ ವಿಡಿಯೋದಲ್ಲಿ ಆ ನಾಲೆಡ್ಜ್ ಅನ್ನ ಪಡ್ಕೊಂಡು ಈ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡೋಣ. ಮೊದಲನೆಯದಾಗಿ, ಫ್ರಿಕ್ಷನಲ್ ಆರ್ ಫಂಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಘರ್ಷಣಾತ್ಮಕ ಅಂತ ಏನ್ ಕೊಟ್ಟಿದ್ದಾರೆ ಅದರ ಏನು ಅಂದ್ರೆ, ಅನ್ಎಂಪ್ಲಾಯ್ಮೆಂಟ್ ವೆನ್ ಪೀಪಲ್ ಚೇಂಜ್ ಜಾಬ್ಸ್. ಈ ಪರ್ಸನ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಜಾಬ್ ಚೇಂಜ್ ಮಾಡಬೇಕಾದ್ರೆ ಈ ನಡುವಣ ಅವರು ಜಾಬ್ ಅನ್ನ ಬಿಟ್ಟು ಯಾವುದೋ ಒಂದು ಸ್ಕಿಲ್ ಅನ್ನ ತಗೊಂಡು ಜಾಬ್ ಅನ್ನ ಚೇಂಜ್ ಮಾಡ್ತಾರೆ. ಅದನ್ನ ನಾವು ಘರ್ಷಣಾತ್ಮಕ ಅಥವಾ ಫ್ರಿಕ್ಷನಲ್ ಅಂತ ಕರಿತೀವಿ. ಮೋಸ್ಟ್ಲಿ ವಾಲಂಟರಿ ಅಂದ್ರೆ ಅವರಾಗವರೇ ಬಿಟ್ಟು ಮಾಡುವಂತದ್ದು. ಯಾಕೆ ಬಿಡ್ತಾರೆ ಅಂತ ಅಂದ್ರೆ, ಬೆಟರ್ ಇನ್ಸೆಂಟಿವ್ಸ್ ಅಂದ್ರೆ ಬೆಟರ್ ಸಂಬಳ, ಯಾವುದೋ ಒಂದು ಸ್ಕಿಲ್ MBA ಮಾಡಲು ಕೆಲವು ಜನ ಜಾಬ್ ಬಿಡ್ತಾರೆ. ಬೆಟರ್ ವೇಜಸ್ ಅಂದ್ರೆ ಸಂಬಳ. ವರ್ಕಿಂಗ್ ಕಂಡೀಷನ್ಸ್, ಬೇಡಪ್ಪ ನನ್ಗೆ ಅಷ್ಟು ದೂರ ಹೋಗೋದು ಬರೋದು ಬೇಡ, ಅಥವಾ ನನ್ಗೆ ಈ ತರದ್ ಬೇಡ, ನನಗೆ ರಿಮೋಟ್ ವರ್ಕ್ ಬೇಕು, ಈ ತರದಕ್ಕೆ ನಾವು ಈ ತರದಕ್ಕೋಸ್ಕರ ಯಾರು ಜಾಬ್ ಬಿಡ್ತಾರೋ. ಸೋಷಿಯಲ್ ಸೆಕ್ಯೂರಿಟಿ, ಬೆಟರ್ ಬೆನಿಫಿಟ್ಸ್ ಇದೆ ಅಂತ. ಎಕಾನಮಿ ಆಲ್ಸೋ ಬೆನಿಫಿಟ್ಸ್ ಫ್ರಮ್ ಲಿಟಲ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸ್ವಲ್ಪ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ 2 to 3% ಇದ್ರೆ ಬೆನಿಫಿಟ್ ಆಗತ್ತೆ ಎಕಾನಮಿ. ಯಾಕೆ ಅನ್ನೋದಕ್ಕೆ ರೀಸನ್ಸು ಹೈಯರ್ ಸ್ಕಿಲ್ಸ್, ಹೈಯರ್ ಪ್ರೊಡಕ್ಷನ್ ಆಗತ್ತೆ ಅಂತ. ತದನಂತರ, ಪೀಪಲ್ ಆರ್ ಅಶ್ಯೂರ್ಡ್ ಆಫ್ ಗೆಟಿಂಗ್ ಈಕ್ವಲೆಂಟ್ ಜಾಬ್ಸ್. ಇವ್ರು ಯಾಕೆ ಬಿಡ್ತಾ ಇದ್ದಾರೆ ಅಂದ್ರೆ, ನನಗೆ ಇಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಗ್ಯಾರಂಟಿ ಇದೆ. ಸೊ ದಟ್ ಹಾಗಂದ್ರೆ ಈ ಲೆವೆಲಿನ ಜಾಬ್ಸ್ ಕಂಟಿನ್ಯೂಸ್ ಆಗಿ ಎಕಾನಮಿಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಈ ಪರ್ಸನ್ ಈ ಲೆವೆಲಿನ ಜಾಬ್ ನಂಗೆ ಯಾವಾಗ್ಲೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ತುಂಬಾ ಜಾಸ್ತಿ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಬಟ್ ಇಂಡಿಯಾದಲ್ಲಿ 1991 ಅಂದ್ರೆ ಲಿಬರಲೈಸೇಷನ್ ಆದ ಮೇಲಿಂದ ಇದು ತುಂಬಾ ಜಾಸ್ತಿ ಆಗಿದೆ, ಯಾಕಂದ್ರೆ ಜನರ ಹತ್ರ ಜಾಬ್ ಆಪ್ಷನ್ಸ್ ಓಪನ್ ಆಗಿದೆ. ಬಟ್ 10-11% ಏನಾದ್ರೂ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ರೀಚ್ ಆಯ್ತು ಅಂದ್ರೆ, ಜಾಬ್ ಕ್ವಾಲಿಟಿ ಅಂದ್ರೆ ಈ ಜಾಬಿನ ಈ ಪರ್ಸನ್ಗೆ ಸ್ಕಿಲ್ ಏನ್ ಕ್ವಾಲಿಟಿ ಇದೆ ಅದು ಡಿಗ್ರೇಡ್ ಆಗಿದೆ, ಹಾಗಾಗಿ ಇದಾಗಿದೆ ಅನ್ನೋದನ್ನ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಸೊ ದಿಸ್ ಈಸ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ತದನಂತರ ಬರುವುದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಏನಪ್ಪಾ ಅಂದ್ರೆ, ಮಿಸ್ ಮ್ಯಾಚ್ ಬಿಟ್ವೀನ್ ಅವೈಲಬಲ್ ಅಂಡ್ ರಿಕ್ವೈರ್ಡ್ ಸ್ಕಿಲ್ಸ್. ಒಂದು ಸ್ಕಿಲ್ಸ್ ಬೇಕಾಗಿರುವುದಿಲ್ಲಿದೆ ಮತ್ತು ಆ ಜನರಿಗೆ ಇರುವ ಸ್ಕಿಲ್ಸ್ ಇಲ್ಲಿದೆ. ಈ ಮಿಸ್ ಮ್ಯಾಚ್, ಈ ಗ್ಯಾಪ್ ಅಲ್ಲ, ಈ ಮಿಸ್ ಮ್ಯಾಚ್ ಇವೆರಡರ ಬಗ್ಗೆ ಏನಿದೆಯೋ ಅದರಿಂದ ಆಗುವುದು ಸ್ಟ್ರಕ್ಚರಲ್. ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ. ರೀಸನ್ಸ್ ಏನು? ಒಂದು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಹೇಗಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 1991ರ ಮುಂಚೆ ಅಕೌಂಟಿಂಗ್ ಮ್ಯಾನುವಲ್ ಆಗಿ ಆಗ್ತಾ ಇತ್ತು. ತದನಂತರ ಕಂಪ್ಯೂಟರೈಸ್ಡ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ಈ ಕಂಪ್ಯೂಟರ್ ಯೂಸ್ ಮಾಡಕ್ ಬರ್ದೇ ಇರುವ ಸ್ಕಿಲ್ಸ್, ಈ ಹೈಯರ್ ಸ್ಕಿಲ್ಸ್ ಏನಿದೆ ಆ ಸ್ಕಿಲ್ಸಿನ ಇರದೇ ಇರುವ ಕಾರಣ ಎಷ್ಟೊಂದು ಜನ ಸ್ಟ್ರಕ್ಚರಲಿ ಅನ್ಎಂಪ್ಲಾಯ್ಡ್ ಆಗ್ತಾರೆ.
ತದನಂತರ ಪ್ರೈವೇಟೈಸೇಷನ್, ಪೀಪಲ್ ರಿಮೂವ್ಡ್ ಆರ್ ಅನ್ಕಾಂಪನ್ಸೇಟೆಡ್, ಯಾಕೆಂದ್ರೆ ಡ್ರಾಪ್ ಇನ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್, ಮೋರ್ ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್ ಪಾಸಿಬಿಲಿಟಿ, ಇನ್ನೂ ಹೈಯರ್ ಪ್ರೊಡಕ್ಟಿವ್ ಇರೋರನ್ನ ತಗೊಳ್ಳುವಂಥದ್ದು, ಮತ್ತು ಚೇಂಜ್ ಇನ್ ಡಿಮ್ಯಾಂಡ್. ಈ ರೀಸನ್ಸ್ ಇಂದ ನಮಗೆ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಚೇಂಜ್ ಇನ್ ಡಿಮ್ಯಾಂಡ್ ಹೇಗೆ ಅಂದ್ರೆ 1991ರಲ್ಲಿ ಕಾಟನ್ ಮಿಲ್ಸ್ ಎಲ್ಲ ಶಟ್ ಡೌನ್ ಆಯ್ತು, ಯಾಕಂದ್ರೆ ಡ್ರಾಪ್ ಇನ್ ಡಿಮ್ಯಾಂಡ್ ಇಂಡಿಯಾದಿಂದನೂ ಭಾರತದಿಂದನೂ. ಈಗ ಡಿಮಾಂಡೇ ಇಲ್ಲ ಯಾವುದೋ ಒಂದು ಸ್ಕಿಲ್ಗೆ, ಈ ಮಟ್ಟದ ಸ್ಕಿಲ್ಲಿಗೂ ಡಿಮ್ಯಾಂಡೇ ಇಲ್ಲ ಅಂದರೆ ಈ ಪರ್ಸನ್ ಬೇಕಾಗುವುದಿಲ್ಲ, ಸೊ ಅನ್ಎಂಪ್ಲಾಯ್ಮೆಂಟ್ ಆಗತ್ತೆ. ದೀಸ್ ಆರ್ ದ ರೀಸನ್ಸ್ ಫಾರ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಇದು ಸೆಕೆಂಡ್ ಕೇಸ್. ಥರ್ಡ್ ಕೇಸ್ ಬಂದು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಇದು ಯಾವಾಗ ಆಗತ್ತೆ ಅಂದ್ರೆ ಬಿಸಿನೆಸ್ಸಿನಲ್ಲಿ ಯಾವಾಗಲೂ GDP ಏನಿದೆ ಒಮ್ಮೆ ಮೇಲಕ್ಕೆ ಹೋಗುತ್ತೆ, ತದನಂತರ ಕೆಳಕ್ಕೆ ಬರುತ್ತೆ, ಮತ್ತೆ ಮೇಲಕ್ಕೆ ಹೋಗುತ್ತೆ, ಮತ್ತೆ ಕೆಳಕ್ಕೆ ಬರುತ್ತೆ. ಯಾವಾಗ ಕಂಪನಿ ಏನ್ ಮಾಡುತ್ತೆ, ಬಿಸ್ನೆಸ್ ಮೇಲ್ ಹೋಗ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನರನ್ನ ಹೈರಿಂಗ್ ಮಾಡ್ಕೊಳ್ಳುತ್ತೆ. ಸೊ ಸಾಕಷ್ಟು ಜನರನ್ನ ಹೈರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ದಿಸ್ ಇಸ್ ಬೇಸಿಕಲಿ ಗ್ರೋತ್ ಫೇಸ್ ಅಂತ ಏನ್ ಕರಿತೀವಿ, ಅದು ಗ್ರೋತ್ ಸೈಕಲ್ ಅಲ್ಲಿ. ಆದರೆ ಅದಾದ ಮೇಲೆ ಯಾವಾಗ ಬಿಸಿನೆಸ್ ಇಳಿಯಕ್ಕೆ ಸ್ಟಾರ್ಟ್ ಆಗುತ್ತೋ, ಅಥವಾ ಇನ್ ಜನರಲ್ ಗ್ಲೋಬಲಿ ರಿಸೆಷನ್ ಆಗುತ್ತೋ, ಅಥವಾ ಬೇರೆ ರೀಸನ್ಸ್ ಆಗುತ್ತೋ, ಆಗ ಕಂಪನಿಗೆ ಬೇಸಿಕಲಿ ಪ್ರಾಫಿಟ್ಸ್ ರೆಡ್ಯೂಸ್ ಆಗುತ್ತೆ. ಪ್ರಾಫಿಟ್ಸ್ ರೆಡ್ಯೂಸ್ ಆದ ತಕ್ಷಣ ಕಂಪನಿ ಏನ್ ಮಾಡುತ್ತೆ, ಕಾಸ್ಟ್ ಕಟಿಂಗ್ ಅಂತ ಮಾಡ್ತಾರೆ. ಕಾಸ್ಟ್ ಕಟಿಂಗ್ ಅಂತ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ಕಂಪನಿ ಮಾಡೋದು ಲೇಬರ್ ಕಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಆವಾಗ ಯಾರು ಲೇಬರ್ನ ಕಟ್ ಮಾಡಿದ್ರೋ ಅವರೆಲ್ಲರೂ ಅನ್ಎಂಪ್ಲಾಯ್ಡ್ ಆಗ್ತಾರೆ. ಸೊ ದಿಸ್ ಕೈಂಡ್ ಆಫ್ ಈ ಫೇಸ್ ಅಲ್ಲಿ ಆಗುವಂತಹ ಒಂದು ಈ ಫೇಸ್ ಅಲ್ಲಿ ಕಂಪನೀಸ್ ಏನು ತೆಗಿತಾರೆ ಅದನ್ನ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. GDP goes up and down. When the GDP goes down, so this is GDP, this is positive, this is negative. After 2008 ಆದ್ಮೇಲೆ ಮೆನಿ ಸೈಕಲ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. 2008 ಏನಪ್ಪಾ ಅಂತ ಅಂದ್ರೆ ದ ಗ್ರೇಟ್ ರಿಸೆಷನ್ ಅಂತ ಏನ್ ಹೇಳ್ತೀವಿ, ಅದು ಲಿಮೆನ್ ಬ್ರದರ್ಸ್ ಅವರು USA ಅಲ್ಲಿ ಬ್ಯಾಂಕ್ ಲೋನ್ ಅನ್ನ ತಗೊಂಡು ಅವರು ರಿಟರ್ನ್ ಮಾಡದೆ ಇದ್ದಾಗ ಎಂಟೈರ್ ಗ್ಲೋಬಲ್ ಎಕಾನಮಿ ಅಪ್ಸೈಡ್ ಡೌನ್ ಟರ್ನ್ ಆಗ್ಬಿಡ್ತು. ಸೊ ಆ ಗಳಿಗೆಯಿಂದ ಸುಮಾರು ಸತಿ ಅಪ್ ಹೋಗುತ್ತೆ, ಎಕಾನಮಿ ಡೌನ್ ಹೋಗುತ್ತೆ, ಅಪ್ ಹೋಗುತ್ತೆ, ಡೌನ್ ಹೋಗುತ್ತೆ. ಅಪ್ ಹೋದಾಗ್ಲೆಲ್ಲ ಜನರನ್ನ ತಗೊಂತಾರೆ, ಡೌನ್ ಹೋದಾಗ್ಲನ್ನ ಎಲ್ಲಾರ್ನು ಫೈರ್ ಮಾಡ್ತಾರೆ. ಸೊ ಈ ಸೈಕಲ್ ರಿಪೀಟ್ ಆಗುತ್ತೆ. ಫ್ರಿಕ್ಷನಲ್, ಸ್ಟ್ರಕ್ಚರಲ್ ಪ್ಲಸ್ ಸೈಕ್ಲಿಕಲ್ ಎಲ್ಲವೂ ಆರ್ಗನೈಸ್ಡ್ ಸೆಕ್ಟರಿಗೆ ರಿಲೇಟೆಡ್ ಆಗಂತದ್ದು, ಅನ್ಆರ್ಗನೈಸ್ಡ್ ಸೆಕ್ಟರಿಗೆ ರಿಲೇಟೆಡ್ ಅಲ್ಲ. ಮತ್ತೆ ಯಾವುದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಯಾವಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ಸೀಸನಲ್ ನೇಚರ್ ಆಫ್ ವರ್ಕ್. ಹೇಗೆ ಅಂದ್ರೆ ಅಗ್ರಿಕಲ್ಚರಲ್ ಸೀಸನಲ್ ನೇಚರ್, ಟೂರಿಸಂ ಸೀಸನಲ್, ಇವೆಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಆಗುವಂತ ಒಂದು ಅನ್ಎಂಪ್ಲಾಯ್ಮೆಂಟ್. ಯಾಕಂದ್ರೆ ಟೂರಿಸಮ್ ಯಾವಾಗ ವೆಕೇಶನ್ಸ್ ಇರುತ್ತೋ ಆವಾಗ ಮಾತ್ರ ಇರುತ್ತೆ, ಬೇರೆ ಟೈಮ್ ಅಲ್ಲಿ ಜನ ಖಾಲಿ ಕೂತಿರ್ತಾರೆ, ಎಲ್ಲರೂ ಟ್ಯಾಕ್ಸಿ ಡ್ರೈವರ್ಸ್ ಇಂದ ಹಿಡಿದರು ಎಲ್ಲರೂ ಅವರಿಗೆ ಕೆಲಸ ಇರುವುದಿಲ್ಲ. ಇನ್ ಸರ್ಟೆನ್ ಪಾರ್ಟ್ಸ್ ಆಫ್ ದ ಇಯರ್, ಮೇನ್ಲಿ ಅಗ್ರಿಕಲ್ಚರ್. ಯಾಕೆ ಅಂದ್ರೆ ರಾಬಿ ಕ್ರಾಪ್ ಬೆಳೆದ್ಮೇಲೆ ಖಾರಿಫ್ ಕ್ರಾಪ್ ಬೆಳೆಯೋವರೆಗೂ ಮಧ್ಯದಲ್ಲಿರುವ ಸೀಸನ್ ಅನ್ನ ಲೀನ್ ಸೀಸನ್, ವೇಟಿಂಗ್ ಪೀರಿಯಡ್ ಅಂತ ಅವರು 3 to 4 months ಎವ್ರಿ ಇಯರ್ ದೇ ಹ್ಯಾವ್ ಕನ್ಸಿಡರ್ಡ್. ಸೊ ಇದನ್ನ ನಾವು ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಬಿಕಾಸ್ ಅರೌಂಡ್ 75% ಆಫ್ ಲ್ಯಾಂಡ್ ಅನ್ಯೂಸ್ಡ್ ಫಾರ್ 3 to 4 months. ಭಾರತದಲ್ಲಿ ಎಂಟೈರ್ ಭಾರತದಲ್ಲಿ 3 to 4 months ಎಂಟೈರ್ ಭಾರತದಲ್ಲಿ ದೇರ್ ಇಸ್ ನೋ ಯುಟಿಲೈಸೇಷನ್ ಆಫ್ ದ ಲ್ಯಾಂಡ್. ಸೊ ಇಟ್ ಇಸ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಈಗ ಪ್ರಶ್ನೆಗೆ ಮತ್ತೆ ಬರೋಣ. which is associated with inadequacy of productive capacity to create jobs for all ಅಂತ ಅಂದಾಗ ಇದು ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟಾ? ಅಲ್ಲ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟಾ? ಅಲ್ಲ. ಯಾಕಂದ್ರೆ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ GDP ರಿಲೇಟೆಡ್. ಇದು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವು ಮಾರ್ಕ್ ಮಾಡ್ಕೋಬಹುದು. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಓಪನ್ ಅನ್ಎಂಪ್ಲಾಯ್ಮೆಂಟ್ ಈ ರಿಲೇಟೆಡ್ ಅಲ್ಲ. ಓಪನ್ ಅನ್ಎಂಪ್ಲಾಯ್ಮೆಂಟ್ಗೆ ಇನ್ನೊಂದು ಬರೋದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ.
ಸೊ ಓಪನ್ ಮತ್ತೆ ಡಿಸ್ಗೈಸ್ಡ್ ಏನಪ್ಪಾ ಅಂತ ಅಂದ್ರೆ, ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಮುಕ್ತ ನಿರುದ್ಯೋಗ ಅಂತ ಅಂದ್ರೆ ನಮಗೆ ಕಣ್ಣಿಗೆ ಕಾಣುತ್ತೆ ಈ ಪರ್ಸನ್ ಯಾವುದೇ ಜಾಬ್ ಅಲ್ಲಿ ಇಲ್ಲ ಅಂತ. ಆ ಅಂದ್ರೆ ಭಾರತದಲ್ಲಿ ಸರ್ಕಾರಕ್ಕೆ ಗೊತ್ತಿರುತ್ತೆ ಇವರು ಯಾವುದೇ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಒಬ್ಬ ಮೂರು ಜನರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಆ ಮೂರು ಜನ ಸಾಕಾಗಿರುತ್ತೆ ಆ ಕೆಲಸ ಮಾಡಕ್ಕೆ, ಆದರೆ ಇನ್ನೊಬ್ಬ ಪರ್ಸನ್ನೂ ಸೇರಿ ಮಾಡ್ತಾ ಇರ್ತಾರೆ. ಈ ಪರ್ಸನ್ ಇಂದ ಹೋಲ್ GDP ಆಫ್ ದ ಕಂಟ್ರಿಗೆ ಯಾವುದೇ ಔಟ್ಪುಟ್ ಇನ್ಕ್ರೀಸ್ ಆಗುವುದಿರೋದಿಲ್ಲ. ಸೊ ಇವನಿಂದ ಯಾವುದೇ ಇನ್ಕ್ರೀಸ್ ಇನ್ GDP ಇರೋದಿಲ್ಲ. ಸೊ ಈ ಪರ್ಸನ್ನು ಟೆಕ್ನಿಕಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು. ಓಪನ್ ಅಂಡ್ ಡಿಸ್ಗೈಸ್ಡ್ ಇನ ಡಿಫರೆನ್ಸ್ ಇದು. ಮುಂದಿನ ಪ್ರಶ್ನೆ, GNP ಮೆಜರ್ಸ್ ಏನು? GNP ಯು ಅಳೆಯುವುದೇನು ಅಂತ. ಒಂದು ದೇಶದ ನಿವಾಸಿಗಳು ಕೋರಿರುವ ಒಟ್ಟು ದೇಶೀಯ ಮತ್ತು ವಿದೇಶಿಯ ಉತ್ಪನ್ನ. ಮೊದಲನೆಯದಾಗಿ GNP ಎಂದರೇನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ. ಓಕೆ, ಸೊ ಇದು ನ್ಯಾಷನಲ್ ಪ್ರಾಡಕ್ಟ್. ನ್ಯಾಷನಲ್ ಅಂದ್ರೆ ಯಾರು ಭಾರತೀಯರು ಆಗಿರ್ತಾರೆ, ನ್ಯಾಷನಲ್ಸ್ ಆಗಿರ್ತಾರೆ, ಯಾರು ಆ ದೇಶದ ನ್ಯಾಷನಲ್ಸ್. ಸೊ ಡೊಮೆಸ್ಟಿಕ್ GDP ಅಂದಲ್ಲಿ, ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದಲ್ಲಿ ಆ ದೇಶದಲ್ಲಿ ಉತ್ಪನ್ನವಾದ ಅಂತ. ಇದು ಜಾಗ್ರಫಿ ರಿಲೇಟೆಡ್, ಇದು ಪೀಪಲ್ ಅಂದ್ರೆ ಸಿಟಿಸನ್ಶಿಪ್ ರಿಲೇಟೆಡ್. ಸೊ ಟೋಟಲ್ ಡೊಮೆಸ್ಟಿಕ್ ಅಂಡ್ ಫಾರಿನ್ ಔಟ್ಪುಟ್ claimed by residents of a country, total domestic outputs claimed by residents of a country, total foreign output claimed by residents of a country, none of the above. ಸೊ ನಾನು ಆಗ್ಲೇ ಹೇಳ್ದಂಗೆ ನ್ಯಾಷನಲ್ಸ್ ಆದ್ರಿಂದ ಯಾರು, ಫಾರ್ ಎಕ್ಸಾಂಪಲ್ ಪರ್ಸನ್ ಎ ಭಾರತದಲ್ಲಿ ಇದ್ದು ಗಳಿಸಿದಂತ 1,000 ರೂಪಾಯಿ, ಪರ್ಸನ್ ಬಿ ಅಮೇರಿಕಾದಲ್ಲಿ ಇದ್ದು ಗಳಿಸಿದಂತ 1,000 ರೂಪಾಯಿ, ಇವರಿಬ್ಬರೂ ಇಂಡಿಯನ್ಸ್ ಆದ್ದರಿಂದ ಇವರಿಬ್ಬರ ದುಡ್ಡನ್ನು GNP ಯಲ್ಲಿ ನಾವು ಸೇರಿಸಿಕೊಳ್ಳುತ್ತೇವೆ, ಬಿಕಾಸ್ ಇಟ್ ಈಸ್ ನ್ಯಾಷನಲ್ಸ್. ಸೊ ಆಪ್ಷನ್ 1 ನ್ಯಾಷನಲ್ಸ್ ಇಸ್ ದ ರೈಟ್ ಆನ್ಸರ್. ಡೊಮೆಸ್ಟಿಕ್ ಪ್ರಾಡಕ್ಟ್ ಬೈ ಓನ್ಲಿ ಡೊಮೆಸ್ಟಿಕ್ ಅಲ್ಲ, ಇದು ರೆಸಿಡೆಂಟ್ಸ್ ಬದಲು ನ್ಯಾಷನಲ್ಸ್ ಅಂತ ಇದ್ದಿದ್ರೆ ಮೋರ್ ಕ್ಲಿಯರ್ ಆಗಿ ಇದನ್ನ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ನಾನ್ ಟ್ಯಾಕ್ಸ್ ರೆವೆನ್ಯೂ? ಡಬಲ್ ನೆಗೇಷನ್, ಕೆಳಕಂಡುವುದೇ ಯಾವುದು ತೆರಿಗೆಯೇತರ ಆದಾಯವಲ್ಲ? ಅಂದ್ರೆ ಪ್ರಶ್ನೆ ಸಿಂಪಲ್ ಆಗ್ಬಿಡುತ್ತೆ, ಡಬಲ್ ನೆಗೆಟಿವ್ಸ್ ಇರೋದ್ರಿಂದ ನಾಟ್ ಅ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಟ್ಯಾಕ್ಸ್ ರೆವೆನ್ಯೂ ಅಷ್ಟೇ ಬೇಕಾಗಿರೋದು ನಮ್ಗೆ. ಸೊ ಟ್ಯಾಕ್ಸ್ ರೆವೆನ್ಯೂ ಯಾವುದು ಅಂತ ಕೇಳ್ತಾ ಇದ್ದಾರೆ. ಒಂದು ಇಂಟ್ರೆಸ್ಟ್ ಟ್ಯಾಕ್ಸ್, ಬಡ್ಡಿ ತೆರಿಗೆ, ಡಿವಿಡೆಂಡ್ಸ್ ಅಂಡ್ ಪ್ರಾಫಿಟ್ಸ್, ಲಾಭಾಂಶಗಳು ದಟ್ ಈಸ್ ಡಿವಿಡೆಂಡ್ಸ್ ಮತ್ತು ಲಾಭಗಳು, ಎಕ್ಸ್ಟರ್ನಲ್ ಗ್ರಾಂಟ್ಸ್ ದಟ್ ಈಸ್ ಬಾಹ್ಯ ಅನುದಾನಗಳು, ಮತ್ತು ಇಂಟರ್ನಲ್ ರಿಸೀಪ್ಟ್ಸ್ ಬಡ್ಡಿ ಗಳಿಕೆಗಳು. ಟ್ಯಾಕ್ಸ್ ರೆವೆನ್ಯೂ ಯಾವುದು ಅಂತ ಸಿಂಪಲ್ ಆಗಿ ನೋಡಬಹುದು. ಇಲ್ಲಿ ತೆರಿಗೆ ಅಂತ ಬಂದ್ಬಿಟ್ಟಿದೆ, ನೀವು ಯಾವುದನ್ನು ಸಿಂಪಲ್ ಎಲಿಮಿನೇಷನ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ಆಪ್ಷನ್ 1 ಇಂಟ್ರೆಸ್ಟ್ ಟ್ಯಾಕ್ಸ್. ಸೊ ಈ ತರಹದ ಎಕನಾಮಿ ರಿಲೇಟೆಡ್ ಕ್ವೆಶನ್ಸ್ ಅನ್ನ ನಾವು ಹೀಗೆ ಸಾಲ್ವ್ ಮಾಡಬಹುದು. ಒಂದು, ಇದಕ್ಕೆ ನಮ್ಗೆ ನಾಲೆಡ್ಜ್ ಬೇಕು ಅಬೌಟ್ ಎಕನಾಮಿ, ಇಂಡಿಯನ್ ಎಕಾನಮಿ ಬಗ್ಗೆ ನಾಲೆಡ್ಜ್ ಬೇಕು, ಮತ್ತು ಅದನ್ನ ಅಪ್ಲಿಕೇಶನ್ ಮಾಡುವಂತ ಒಂದು ಮೈಂಡ್ ಸೆಟ್ ಬೇಕು. ನ್ಯಾಚುರಲಿ ಸ್ವಲ್ಪ ನಾಲೆಡ್ಜ್ ಇನ್ ಎಕನಾಮಿಕ್ಸ್, ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಹೈಯರ್ ಇರುತ್ತೆ. ಸೊ ಈ ಎಲ್ಲಾ ವಿಷಯಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್, ಫಾರ್ ಎಕ್ಸಾಂಪಲ್ ಈ 2 ಕ್ವೆಶನ್ಸ್ಗೆ ಡೀಟೇಲ್ಡ್ ಅನಾಲಿಸಿಸ್ ಅನ್ನ ಮೇ ಬಿ ಇನ್ನೊಂದು ವಿಡಿಯೋದಲ್ಲಿ ಕೊಡಬೇಕು ಅಂತ. ಹಾಗೂ 24ನೇ ತಾರೀಕು ಫೆಬ್ರವರಿಯಿಂದ ನಮ್ಮದೇ ಆದಂತಹ ಓನ್ ವೆಬ್ಸೈಟ್ ಮತ್ತು ಆ್ಯಪಿನಲ್ಲಿ ಈ ತರದ ಕಾನ್ಸೆಪ್ಟ್ ರಿಲೇಟೆಡ್ PDFs ಆಗಿರ್ಬೋದು ಮತ್ತು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ ನಿಮ್ ಸಪೋರ್ಟ್ ಅನ್ನ ಇದಕ್ಕಾಗಿ ಕೇಳ್ಕೊಂತಾ ಇದೀವಿ. ಸೊ ಈ ಟಾಪಿಕ್ ಅಲ್ಲಿ ಇಷ್ಟನ್ನ ತಿಳ್ಕೊಂಡ್ವಿ. ನಿಮ್ಮ ಮುಂದಿನ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.